ಸೂರ್ಯಕಾಂತಿ. ಸುತ್ತಮುತ್ತ 17 ಹಳ್ಳಿನಲ್ಲಿ ಸಂತೆ ಕಟ್ಟೆ ಮನೆ ಅಂದ್ರೆ ಜನ ತುಂಬಾ ಗೌರವ ಕೊಡ್ತಾರೆ. ನಮ್ಮ ಮನೆಯವರು ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ 100 ಸಲ ಯೋಚನೆ. ನಿನ್ನೆ ರಾತ್ರಿ ನಮ್ಮಮ್ಮ ನನ್ನ ಭುಜದ ಮೇಲೆ ಕೈ ಇಟ್ಟು ಸಮಾಧಾನ ಮಾಡಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಮಂಜುನಾಥನಿಗೆ ಚಟ್ಟ ಕಟ್ಟಬೇಕಾಗಿತ್ತು. ಅವನು ಮುಂದೆ ನಿಂತ್ಕೊಂಡು ನೀನು ಅವನನ್ನು ಬದುಕಿಸ್ಕೊಂಡೆ ಅಂತ ಅನ್ಕೋಬೇಡ. ಮಂಜುನಾಥ ಉಳಿಯೋದಕ್ಕೆ ಕಾರಣ ನಮ್ಮ ಅಮ್ಮನ ತಾಳ್ಮೆ. ನಿನ್ನೆ ನಡೆದದ್ದೇ ಕೊನೆಯಾಗಬೇಕು. ಇನ್ನೊಂದು ಸಲ ಈ ರೀತಿ ಏನಾದರೂ ಆದ್ರೆ ತಮ್ಮ ಅನ್ನೋ ಪ್ರೀತಿನೂ ಮಾಡ್ಕೋ ಅವನ್ನ ಮುಗಿಸ್ಬೇಕಾಗತ್ತೆ. ನಿಂಗೆ ಎಷ್ಟು ಸಲ ಹೇಳಿಲ್ಲ ನಾನು, ಅವಳಿಗೇನಾದ್ರೂ ಒಂದು ಗತಿ ಕಾಣಿಸು ಅಂತ. ಹಾಗೇನಾದ್ರು ಮಾಡಿದ್ರೆ ಮಾತ್ರ ಅವನಿಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ಸಾಧ್ಯ ಆಗೋದು. ಮಾ, ಅದು ಹೆಂಗಮ್ಮ ಇನ್ನೊಂದು ಮದುವೆ ಮಾಡ್ತೀಯಾ? ಅವಳು ಮನೇಲಿರುವಾಗ ಮದುವೆ ಮಾಡೋಕ್ಕಾಗತ್ತಾ? ಮಂಜುನಾಥ್ನ ಕಟ್ಟು ಹಾಕೋದು, ಅವನ ಮೇಲೆ ಕಣ್ಣಿಡೋದು ಕಷ್ಟವೇ. ಒಂದು ವೇಳೆ ಅವನ ಹಾದಿ ತಪ್ಪ ಅಂದ್ರೆ ನಮ್ಮ ಗತಿ ಮುಗೀತು. ಏನಾಗುತ್ತೋ ಆಗಲಿ ಬಿಡಮ್ಮ. ಅವಳಿಗಂತೂ ಹೇಳೋರು ಕೇಳೋರು ಯಾರೂ ಇಲ್ಲ. ಮದುವೆ ಆಗೋ ತನಕ ಏನಾದರೂ ಮಾಡ್ಕೊಳ್ಳಿ, ಆಮೇಲೆ ಅವಳೇ ಹೋಗ್ತಾಳೆ. ಅದು ಅಷ್ಟು ಸುಲಭ ಅಲ್ಲ ಪುಟ್ಟಣ್ಣ. ಅವಳಿಗೇನಾದ್ರು ಒಂದು ಮಗು ಹುಟ್ಟು ಅಂತ ಇಟ್ಕೋ, ಆಮೇಲೆ ಯಾರು ಏನು ಮಾಡೋದಕ್ಕಾಗಲ್ಲ. ಎರಡನೇ ಮದುವೆ ಮಾಡಿದ್ರು ಅವಳ ಸ್ಥಾನಕ್ಕೆ ಸಂಚಕಾರ ಬರಲ್ಲ. ನೋಡು ಕಾಂತಿ, ನಾನು ನಿನ್ನ ಪ್ರೀತಿದ್ ನಿಜ, ನಿನ್ನೆ ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ದು ನಿಜ. ನಿನ್ನ ನೋಡಿದ್ಮೇಲೆ ಪ್ರೀತಿ ಹುಟ್ಟು ಪ್ರೀತಿಸ್ಬೇಕು. ಆದ್ರೆ ಈಗ ನಾನು ನಿನ್ನನ್ನು ಆ ದೃಷ್ಟಿಯಲ್ಲಿ ನೋಡ್ತಿಲ್ಲ ಕಾಂತಿ. ನನ್ನ ಸ್ಥಾನ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನೀನು ನನ್ನ ತಮ್ಮನ ಹೆಂಡತಿ, ಹಾಗೆ ಈ ಮನೆಯಲ್ಲಿ ನಿನಗೆ ಸಿಗಬೇಕಾದ ಗೌರವನ ಸಂಪಾದಿಸ್ಕೊಳ್ಳೋದು ನನ್ನ ಕರ್ತವ್ಯ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಇದೇ ಕೆಲಸ ಮಾಡ್ತಿದ್ದೆ. ಯಾಕೆ ನೀನು ನನ್ನ ಶತ್ರು ತರ ನೋಡ್ತಿದ್ಯಾ? ಇಲ್ಲಿ ಒಬ್ರು ಇನ್ನೊಬ್ರಿಗೆ ಸಹಾಯ ಮಾಡೋದು ಹೊರಟ್ರೆ ಅದನ್ನ ಮಾನವೀಯತೆ ದೃಷ್ಟಿಯಿಂದ ನೋಡಲ್ಲ, ಅನೈತಿಕತೆ ಅಂತಾರೆ. ನನಗ್ ಗೊತ್ತು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಅಣ್ಣ ತಮ್ಮ ಚೆನ್ನಾಗಿರಿ. ಆ ಸಂಬಂಧ ನನ್ನಿಂದ ಹಾಳಾಗೋದು ಬೇಡ. ನೀವು ನನಗೆ ಸಹಾಯ ಮಾಡಿದಷ್ಟು ನನ್ನ ಸ್ಥಿತಿ ಇನ್ನೂ ಹದಗೆಡ್ತಾ ಹೋಗುತ್ತೆ, ನಿಮ್ಮ ಹೆಸರು ಹಾಳಾಗುತ್ತೆ. ನನಗೆ ನಿಮ್ ಯಾವ ಸಹಾಯನೂ ಬೇಡ. ದಯವಿಟ್ಟು ಹೊರಟೋಗಿ. ಅರ್ಧ ಆಸ್ತಿ ಅವನಪ್ಪ ಇದನ್ನ ನಮ್ಮ ಕೈ ಕೊಟ್ಟಾಗ ಈ ಆಸ್ತಿ ಬೆಲೆ ಅಬ್ಬಬ್ಬ ಅಂದ್ರೆ 30,000. ಈ 20 ವರ್ಷದಲ್ಲಿ ನಾನು, ನಿಮ್ಮಪ್ಪ, ನೀನು ಇದನ್ನ ಬೆಳೆಸಿದೀವಿ, ಅಭಿವೃದ್ಧಿ ಪಡಿಸಿದೀವಿ. ಅವನ ಆಸ್ತಿ ಪಾಲನ ಮಾರಿದ್ರೆ ಬರೋದು 3 ಕೋಟಿ. ಅದನ್ನ ಕೊಟ್ಬಿಡು ಅಂತೀಯ? ಯಾವತ್ತಿದ್ರೂ ಕೊಡ್ಲೇಬೇಕಲ್ಲಮ್ಮ. ನಾನು ನಿನಗೆ ಅವತ್ತೇ ಒಂದು ಕೆಲಸ ಹೇಳಿದ್ದೆ, ನೀನದನ್ನ ಸರಿಯಾಗಿ ಮಾಡಲಿಲ್ಲ. ಅದ್ರ ಹಿಂದೆ ಈ ಉದ್ದೇಶವೂ ಇತ್ತು. ಆ ಆಸ್ತಿಗಿರೋರು ಇವನೊಬ್ಬನೇ ವಾರಸುದಾರ. ಅವನೇ ಇಲ್ಲ ಅಂದ್ರೆ ಈ ಮುದುಕಿ ಆಸ್ತಿ ಇಟ್ಕೊಂಡು ಏನ್ ಮಾಡುತ್ತೆ? ಅರ್ಥ ಆಯ್ತಾ? ಅನುಮಾನ ಬರೋದಿಲ್ಲನಮ್ಮ. ಬರದ ಹಾಗೆ ಕೆಲಸ ಮುಗಿಸ್ಬೇಕು. ಅನುಮಾನ ಬಂದವ್ರದ್ದು ಬಾಯಿ ಮುಚ್ಚೋದೇನು ಕಷ್ಟ ಅಲ್ವಲ್ಲ. ಅವನು ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ ಅಂತ ಪತ್ತೆ ಮಾಡು. ಹುಷಾರಾಗಿ ಕೆಲಸ ಮಾಡಬೇಕು. ಇದೆಲ್ಲ ಇತ್ಯರ್ಥ ಆಗೋವರೆಗೂ ಯಾರನ್ನೂ ನಂಬೋ ಹಾಗಿಲ್ಲ, ನೆನ್ಪಿಟ್ಕೊ.